ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ನಮಗೆ ಕರೆ ಮಾಡಿ ನೀವು ತಿಳಿಸಿಕೊಟ್ಟಿದ್ದೀರಾ. ಈ ಸಾಕ್ಷಿಗಳಿಗಾಗಿ ನಾನು ಕರ್ತನನ್ನು ಸ್ತುತಿಸುವನಾಗಿದ್ದೇನೆ. ಹೌದು ಪ್ರಿಯರೇ, ನೀವು ಕೊಟ್ಟಂಥ ಪ್ರತಿಯೊಂದು ಪ್ರಾರ್ಥನೆ ಕಾರ್ಯಗಳಿಗಾಗಿ ನಾನು ಮತ್ತು ನನ್ನ ಜೊತೆಯಲ್ಲಿರುವಂಥ ದೇವರ ಸೇವಕರೊಂದಿಗೆ ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ನೀವು ಕಳಿಸಿಕೊಟ್ಟಂಥ ಪ್ರತಿಯೊಂದು ಪ್ರೇಯರ್ ರಿಕ್ವೆಸ್ಟ್ಗಾಗಿಯೂ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಈ ದಿನವೂ ಸಹ ನೀವು ಕರ್ತನ ವಾಕ್ಯವನ್ನು ಕೇಳುವಾಗ ಕರ್ತನ ವಾಕ್ಯವು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸುತ್ತದೆ, ಕರ್ತನ ಪ್ರಸನ್ನತೆಯು ನಿಮ್ಮನ್ನು ಸ್ಪರ್ಶಿಸುತ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿಕೆಯಿಂದ ಈ ಒಂದು ಪ್ರಸಾರವನ್ನು ನಿಮಗೆ ತರುತ್ತಿದ್ದೇನೆ. ಪ್ರಿಯರೇ, ಈ ದಿನ ನಾವು ಮತ್ತೆಯ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಇರುವಂಥ 14ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಈ ವಾಕ್ಯದ ನಂತರ ನಾನು ನಿಮಗಾಗಿ ಪ್ರಾರ್ಥಿಸಲಿದ್ದೇನೆ. ಕರ್ತನು ನಿಜವಾಗಲೂ ನಿಮಗೆ ಇವತ್ತು ಒಂದು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಪ್ರಿಯರೇ, ಈ ಒಂದು ವಾಕ್ಯವನ್ನು ನಾವು ಓದುವಾಗ, ಆತನು ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿರುವ ರೋಗಗಳನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ ವಾಕ್ಯವು ನಮಗೆ ಹೇಳುತ್ತೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಸ್ವಭಾವವೇನು, ಆತನಲ್ಲಿದ್ದಂಥ ಹೃದಯ ಯಾವ ರೀತಿಯ ಹೃದಯವು ಎಂಬುದಾಗಿ ನಾವು ನೋಡುವಾಗ ಆತನು ಕನಿಕರವುಳ್ಳ ಹೃದಯವುಳ್ಳ ದೇವರಾಗಿ ಇದ್ದಾನೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಕನಿಕರದಿಂದ ಆತನ ಬಳಿ ಬಂದಂಥ ಬಹುಜನ ಗುಂಪನ್ನು ಮುಟ್ಟಿ ಅವರಿಗೆ ಆ ದಿನವೂ ಸ್ವಸ್ಥತೆಯನ್ನು ದಯಪಾಲಿಸಿದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದಲು ಕೇಳಿದ್ದೇವೆ. ಪ್ರಿಯರೇ, ಈ ಕನಿಕರವುಳ್ಳ ದೇವರ ಹತ್ರ ನಾವು ವಿಶ್ವಾಸದಿಂದ ಬರುವಾಗ ಆತನು ನಮ್ಮ ಜೀವನವನ್ನು ಮುಟ್ಟಿ ನಮ್ಮನ್ನು ಸುಖಪಡಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಈ ಕನಿಕರವುಳ್ಳ ಯೇಸು ನಮ್ಮ ನಾನಾ ರೀತಿಯಾದ ರೋಗಗಳನ್ನು ನೋಡಿ ಸಂತೋಷ ಪಡುವನಲ್ಲ, ನಾನಾ ರೀತಿಯಾದ ಕಷ್ಟಗಳನ್ನು ನೋಡಿ ಸಂತೋಷ ಪಡುವ ದೇವರಲ್ಲ, ನಾನಾ ರೀತಿಯಾದ ಹಿಂಸೆಗಳಲ್ಲಿ ಹೋಗುತ್ತಿರುವ ನಮ್ಮನ್ನು ನೋಡಿ ಆತನು ಉಲ್ಲಾಸ ಪಡುವಂಥ ದೇವರಲ್ಲ. ನಮ್ಮ ಮೇಲೆ ಆತನು ಕನಿಕರವುಳ್ಳ ದೇವರಾಗಿದ್ದಾನೆಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಪ್ರಿಯರೇ, ಈ ಒಂದು ಕನಿಕರವುಳ್ಳ ಯೇಸು ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಬರುವಾಗ ಆತನು ನಿಮ್ಮ ಸಕಲ ವಿಧವಾದ ರೋಗಗಳನ್ನು ತನ್ನ ಕನಿಕರವುಳ್ಳ ಹೃದಯದಿಂದ ಮುಟ್ಟಿ ನಿಮ್ಮನ್ನು ಸ್ವಸ್ಥ ಮಾಡುವನು. ಪ್ರಿಯರೇ, ಈ ದಿನವೂ ಈ ಕಾರ್ಯಕ್ರಮವನ್ನು ನೀವು ನಾನಾ ರೀತಿಯಾದ ಹಿಂಸೆಗಳನ್ನು ಅನುಭವಿಸ್ತಾ ನೋಡ್ತಾ ಇರಬಹುದು. ಶರೀರದಲ್ಲಿ ಎಷ್ಟೋ ಕಷ್ಟಗಳಿಂದ ಎಷ್ಟೋ ರೋಗಗಳಿಂದ ನೀವು ನರಳುತ್ತಾ ಇರಬಹುದು. ಆದರೆ ಕನಿಕರವುಳ್ಳ ಯೇಸು ಈ ಒಂದು ವಾಕ್ಯವನ್ನು ಕೇಳುವ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಬಂದು ನಿಮ್ಮನ್ನು ಮುಟ್ಟಿ ನಿಮಗೆ ಸ್ವಸ್ಥತೆಯನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ನನ್ನ ಜೊತೆಗೆ ಸೇರಿ ನೀವು ಕೈ ಎತ್ತಿ ಕರೆಯಿರಿ, ಸ್ವಾಮಿ ಕನಿಕರವುಳ್ಳ ಯೇಸುವೇ, ನನ್ನನ್ನು ಮುಟ್ಟಿ ನನಗೆ ಸ್ವಸ್ಥತೆಯನ್ನು ದಯಪಾಲಿಸು. ಹೌದು, ಕರ್ತನ ಕನಿಕರವು ನಮಗೆ ಆರೋಗ್ಯವನ್ನು ತರುವುದಾಗಿದೆ. ಈ ದಿನ ನೋಡುವಾಗ ಎಷ್ಟೊಂದು ಜನರು ವೈದ್ಯರ ಹತ್ರ ಹೋಗಿಯೂ ಸಹ ಅವರು ಸುಖ ಕಾಣದೆ ಕಷ್ಟದಿಂದ, ಬಾಧೆಗಳಿಂದ, ರೋಗಗಳಿಂದ ನರಳುತ್ತಾ ಇದ್ದಾರೆ. ಈ ನಬರಿಗೆ ಇಂದು ಸಹ ಕರ್ತನಾದ ಯೇಸು ಕ್ರಿಸ್ತನು ಕನಿಕರವುಳ್ಳ ದೇವರಾಗಿ ಅವರನ್ನು ಮುಟ್ಟಿ ಸ್ವಸ್ಥ ಮಾಡಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ಒಂದು ಸಮಯ ನಮ್ಮ ಸೇವೆಯಲ್ಲಿ ಒಂದು ವಯಸ್ಸಾದಂಥ ಅಮ್ಮನವರನ್ನು ತಂದರು. ಅವರಿಗೆ ಬ್ಲಡ್ ಕ್ಯಾನ್ಸರ್ ಕಾಯಿಲೆಯಿಂದ ಅವರು ಕಷ್ಟಪಡ್ತಿದ್ದರು. ಅವರು ಪ್ರತಿ ಸಮಯ ಅವರನ್ನು ಚರ್ಚಿಗೆ ತಗೊಂಡು ಬರುವಾಗ ಅವರು 10 ಪ್ರಾರ್ಥನೆಯನ್ನು ಮಾಡುವರಾಗಿದ್ದರು. ಅವರು ಹೇಳಿದರು, ಕನಿಕರವುಳ್ಳ ಯೇಸುವೆ, ನನ್ನ ಮೇಲೆ ಕನಿಕರವಿಟ್ಟು ನನಗೆ ಈ ರೋಗದ ಹಿಂಸೆಯಿಂದ ಬಿಡುಗಡೆ ಕೊಡು ಎಂಬುದಾಗಿ ಅವರು ಪ್ರಾರ್ಥಿಸುವಂಥ ಒಂದು ಅಮ್ಮ ಆಗಿ ಕಾಣಲ್ಪಟ್ಟರು. ದಿವಸಗಳು ಹೋದವು. ಒಂದು ದಿವಸ ಪವಿತ್ರಾತ್ಮದ ಶಕ್ತಿಯು, ಪವಿತ್ರಾತ್ಮರು ಅಮ್ಮ ಅವರನ್ನು ಸ್ಪರ್ಶಿಸಿದಾಗ ಅವರಲ್ಲಿದ್ದಂಥ ಆ ಹಿಂಸೆಯು, ಆ ವೇದನೆಯು, ಆ ಒಂದು ನೋವು ಪರಿಪೂರ್ಣವಾಗಿ ಸ್ವಸ್ಥತೆಯಾಗಿ ಅವರು ಕರ್ತನನ್ನು ಸ್ತುತಿಸಲು ಪ್ರಾರಂಭಿಸಿದರು. ಹೌದು ಪ್ರಿಯರೇ, ಈ ದಿನ ಈ ಕಷ್ಟಗಳ ಮಧ್ಯದಲ್ಲಿ, ಈ ರೋಗದಲ್ಲಿ ಸಿಕ್ಕಿರುವಂಥ ನೀವು ಮಾಡಬೇಕಾದ ಕಾರ್ಯವೇನೆಂದರೆ, ಇರುವ ಸ್ಥಳದಲ್ಲಿ ನಿಮ್ಮ ಕರಗಳನ್ನು ಎತ್ತಿ ಕನಿಕರವುಳ್ಳ ಯೇಸುವೇ, ನನ್ನನ್ನು ಮುಟ್ಟು ನನಗೆ ಒಂದು ಸುಖವನ್ನು ದಯಪಾಲಿಸು, ನನಗೆ ಬಿಡುಗಡೆಯನ್ನು ಕೊಡು ಎಂಬುದಾಗಿ ನಿಮ್ಮ ಹೃದಯದಿಂದ ನೀವು ಕರೆಯೋದಾದರೆ ಈ ಕನಿಕರವುಳ್ಳ ಯೇಸು ನಿಮ್ಮನ್ನು ಮುಟ್ಟಿ ಸ್ವಸ್ಥ ಮಾಡುವಂಥ ದೇವರಾಗಿದ್ದಾರೆ. ಪ್ರಿಯ, ಆ ಯಾವುದೇ ರೋಗವಾಗಿರಲಿ, ಡಾಕ್ಟರಿಂದ ಪರಿಹಾರವಾಗದೇ ಇರುವಂಥ ರೋಗವಾಗಿರಲಿ, ಕರ್ತನಾದ ಯೇಸು ಕ್ರಿಸ್ತನಿಂದ ಎಲ್ಲ ರೋಗವನ್ನು ಗುಣಪಡಿಸಲು ಸಾಧ್ಯ. ಆತನು ಸರ್ವಶಕ್ತನಾಗಿದ್ದಾನೆ. ಆತನ ನಾಮದಲ್ಲಿ ನಾವು ಏನನ್ನು ಬೇಡಿಕೊಳ್ಳುತ್ತೇವೋ ಆ ಅದ್ಭುತಗಳನ್ನು ನಾವು ಹೊಂದಿಕೊಳ್ಳುವ ಮಕ್ಕಳಾಗಿ ನಾವಿದ್ದೇವೆ. ಪ್ರಿಯರೇ,
ಎರಡನೇದಾಗಿ ಕನಿಕರವುಳ್ಳ ಯೇಸು ನಮ್ಮ ಜೀವನದಲ್ಲಿ ಬಂದಾಗ ಆತನು ಏನು ಮಾಡ್ತಾನೆ? ಸತ್ಯವೇದ ಹೇಳುತ್ತದೆ, ಕೀರ್ತನೆ 103 ನಾವು ಓದುವಾಗ ಸತ್ಯವೇದ ಈ ರೀತಿಯಲ್ಲಿ ನಮಗೆ ಹೇಳುತ್ತದೆ, ಕನಿಕರವುಳ್ಳ ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ. ಈ ಲೋಕದಲ್ಲಿ ಪಾಪ ಕ್ಷಮಾಪಣೆಗಾಗಿ ಎಷ್ಟೊಂದು ಜನರು ಏನೇನೋ ಕಾರ್ಯಗಳನ್ನು ಮಾಡೋದನ್ನು ನಾವು ಕೇಳಿ ಬರುತ್ತಿದ್ದೇವೆ. ನಾವೆಲ್ಲರಿಗೂ ಗೊತ್ತಿದೆ, ಸತ್ಯವೇದವು ಸ್ಪಷ್ಟವಾಗಿ ಹೇಳಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಎಲ್ಲರೂ ಪಾಪ ಮಾಡಿ ಶಾಪದಲ್ಲಿದ್ದೇವೆ. ಎಲ್ಲರೂ ಪಾಪ ಮಾಡಿ ದೇವರಿಗೆ ವಿರೋಧವಾಗದ ಒಂದು ಜೀವನವನ್ನು ನಾವು ಜೀವಿಸುತ್ತಾ ಇದ್ದೇವೆ. ದೇವರೊಂದಿಗೆ ಸಮಾಧಾನವಿಲ್ಲದಂಥ ಒಂದು ಜೀವನವನ್ನು ಜೀವಿಸುತ್ತಿದ್ದೇವೆ. ಇದಕ್ಕೆ ಕಾರಣ ನಮ್ಮ ಪಾಪವು. ಆದರೆ ನಾವು ಸತ್ಯವೇದವನ್ನು ಓದುವಾಗ ಕರ್ತನ ವಾಕ್ಯವು ಈ ರೀತಿ ನಮಗೆ ಒಂದು ನಂಬಿಕೆಯನ್ನು ಕೊಡುತ್ತದೆ. ಕನಿಕರವುಳ್ಳ ಯೇಸು ಪಾಪಿಯನ್ನು ಪ್ರೀತಿಸುವ ದೇವರಾಗಿದ್ದಾನೆ, ಪಾಪಿಯನ್ನು ಕ್ಷಮಿಸುವ ದೇವರಾಗಿದ್ದಾನೆ, ಪಾಪಿಯನ್ನು ಹೊಲಸಾದ ಕೆಸರಿನಿಂದ ತೆಗೆದು ಆಶೀರ್ವದಿಸಿ ನೀತಿವಂತನಾಗಿ ಮಾಡುವಂಥ ದೇವರಾಗಿದ್ದಾನೆ. ಹೌದು ಪ್ರಿಯರೇ, ಕನಿಕರವುಳ್ಳ ಯೇಸು ಕ್ರೂಜಿನಲ್ಲಿ ನಮಗಾಗಿ ರಕ್ತವನ್ನು ಸುರಿಸಿದನು, ನಮ್ಮ ಪಾಪಗಳಿಗಾಗಿ ರಕ್ತವನ್ನು ಸುರಿಸಿದನು, ನಮ್ಮ ಶಾಪಗಳನ್ನು ತನ್ನ ಮೇಲೆ ತಗೊಂಡುಕೊಂಡನು. ಯಾಕಂದರೆ ನಾವು ಬಿಡುಗಡೆ ಹೊಂದಿಕೊಳ್ಳಲು, ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು, ನಾವು ನೀತಿವಂತರಾಗಿ ಮಾರ್ಪಡಲು, ನಮ್ಮ ಪಾಪಗಳು ಕ್ಷಮಾಪಣೆಯನ್ನು ಹೊಂದಿಕೊಳ್ಳಲು ಆತನು ನಮ್ಮ ಪಾಪದ ಸಂಬಳವನ್ನು ತನ್ನ ಮೇಲೆ ತಗೊಂಡುಕೊಂಡನು. ಪ್ರಿಯರೇ, ಈ ಒಂದು ವಾಕ್ಯವನ್ನು ಕೇಳುತ್ತಿರುವ ನೀವು ಒಂದು ವೇಳೆ ನಾನಾ ರೀತಿಯಾದ ದುರ್ಚಟಗಳಿಂದ ನೀವು ನರಳುತ್ತಾ ಇರಬಹುದು, ನಾನಾ ರೀತಿಯಾದ ಕೆಟ್ಟ ಅಭ್ಯಾಸಗಳಿಂದ ನೀವು ನರಳುತ್ತಾ ಇರಬಹುದು, ನನಗೆ ಒಂದು ಬಿಡುಗಡೆ ಉಂಟಾ ಎಂಬುದಾಗಿ ನೀವು ಯೋಚನೆ ಮಾಡ್ತಿರಬಹುದು. ಕನಿಕರವುಳ್ಳ ಯೇಸು ನಿಮ್ಮ ಜೀವನದಲ್ಲಿ ಬಂದಾಗ, ಕನಿಕರವುಳ್ಳ ಯೇಸುವನ್ನು ನೀವು ಕರೆದಾಗ ಆತನು ನಿಮ್ಮ ಪಾಪವನ್ನು ಕ್ಷಮಿಸಿ ನಿಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸಿ ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಆತನು ಒಬ್ಬನಿಂದಲೇ ಪಾಪದಿಂದ ನಮ್ಮನ್ನು ಬಿಡಿಸಲು ಸಾಧ್ಯ. ಪ್ರಿಯರೇ, ಬೇರೆ ಯಾರಿಂದಲೂ ಈ ಲೋಕದಲ್ಲಿ ನಮ್ಮನ್ನು ಪಾಪದಿಂದ ಬಿಡಿಸಲು ಸಾಧ್ಯವಿಲ್ಲ. ಆತನು ಒಬ್ಬನು ಮಾತ್ರವೇ ನಮ್ಮ ಪಾಪಗಳಿಗಾಗಿ ಕ್ರೂಜಿನಲ್ಲಿ ರಕ್ತವನ್ನು ಸುರಿಸಿದ್ದಾನೆ. ಆದ್ದರಿಂದಲೇ ಈ ಕನಿಕರವುಳ್ಳ ಯೇಸುವನ್ನು ನೀವು ನಂಬಿದಾಗ, ಕನಿಕರವುಳ್ಳ ಯೇಸುವನ್ನು ನೀವು ನೋಡಿ ಕೂಗಿದಾಗ, ಈ ಯೇಸುವನ್ನು ನಿಮ್ಮ ಹೃದಯದಲ್ಲಿ ನೀವು ಕರೆದಾಗ, ಈ ಯೇಸುವಿನ ಹತ್ರ ನೀವು ಪ್ರಾರ್ಥನೆ ಮಾಡಿದಾಗ, ಈ ಯೇಸುವಿಗೆ ನಿಮ್ಮ ಹೃದಯವನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ನಿಮ್ಮ ಪಾಪಗಳಿಂದ ನೀವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತೀರಾ. ಮಾತ್ರವಲ್ಲ, ನಾವು ಪಾಪಗಳಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋದು ಮಾತ್ರವಲ್ಲ, ಆ ಪಾಪಗಳ ಆಡಳಿಕೆಯಿಂದ ನಾವು ಬಿಡುಗಡೆಯನ್ನು ಸಹ ಹೊಂದಿಕೊಳ್ಳುತ್ತೇವೆ. ನೀತಿವಂತರಾಗಿ ಬದುಕಲು ಕನಿಕರವುಳ್ಳ ಯೇಸು ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾರೆ. ಪ್ರಿಯರೇ, ಪಾಪಗಳಿಂದ ಬಿಡುಗಡೆಯನ್ನು ಕೊಡುವಂಥ ಯೇಸುವನ್ನು ನೀವಿರುವ ಕಡೆಗಳಲ್ಲಿ ಕೈಗಳನ್ನೆತ್ತಿ ಕರೆಯಿರಿ, ಸ್ವಾಮಿ ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ರೋಗಗಳನ್ನು ವಾಸಿ ಮಾಡು ಎಂಬುದಾಗಿ ನೀವು ಹೇಳೋದಾದರೆ ಈ ದಿನವೇ ನೀವು ಅದ್ಭುತಗಳನ್ನು ನೋಡುವ ಪ್ರಿಯ ಮಕ್ಕಳಾಗಿರುತ್ತೀರ. ಪ್ರಿಯರೇ, ಮಾತ್ರವಲ್ಲ, ಕನಿಕರವುಳ್ಳ ಯೇಸು ನಮ್ಮ ರೋಗಗಳನ್ನು ಸ್ವಸ್ಥ ಮಾಡುತ್ತಾರೆ, ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಕನಿಕರವುಳ್ಳ ಯೇಸು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಇದೇ ಮರ್ತೆಯ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನವನ್ನು ನಾವು ಹೋದಾಗ ಆ ಒಂದು ವಚನವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಲೋಕದ ಕಡೆಯವರೆಗೂ ಸದಾ ಕಾಲವು ನಿಮ್ಮ ಸಂಗಡ ನಾನಿರುತ್ತೇನೆ. ನೋಡಿ, ಕನಿಕರವುಳ್ಳ ಯೇಸು ನಮಗೆ ಕೊಡುವಂಥ ಅದ್ಭುತವಾದ ಒಂದು ವಾಗ್ದಾನ, ಕಡೆಯವರೆಗೂ ನಾನು ನಿನ್ನ ಜೊತೆಯಲ್ಲಿ ಇರುತ್ತೇನೆ. ಕನಿಕರವುಳ್ಳ ಯೇಸು ಈ ಲೋಕದಲ್ಲಿ ನಾವು ಕಷ್ಟಗಳಲ್ಲಿ ಹಾದು ಹೋಗುವಾಗ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಓಡುವ ದೇವರಲ್ಲ. ಪ್ರಿಯರೇ, ನಮ್ಮನ್ನು ಅನೇಕರು ಬಿಟ್ಟು ಹೋಗಿರಬಹುದು. ನಮ್ಮ ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ನಮಗೆ ನಂಬಿಕೆ ಕೊಟ್ಟು, ನಾನು ನಿನ್ನ ಜೊತೆ ಇರ್ತೇನೆ, ನಿನಗೆ ಸಹಾಯ ಮಾಡ್ತೇನೆ, ನಿನ್ನನ್ನು ಪ್ರೀತಿಸ್ತೇನೆ, ನಿನಗಾಗಿ ಆ ರೀತಿ ಸಹಾಯ ಮಾಡ್ತೀನಿ, ಈ ರೀತಿ ಸಹಾಯ ಮಾಡ್ತೀನಿ ಎಂಬುದಾಗಿ ಬರೀ ಮಾತುಗಳಲ್ಲಿ ನಂಬಿಕೆಯನ್ನು ಕೊಟ್ಟು ಈ ದಿನ ಅವರು ನಮ್ಮ ಜೀವನದಲ್ಲಿ ಇಳಿದೇನೆ ಹೋಗಿರಬಹುದು, ಅಥವಾ ಅವರು ಈ ಲೋಕವನ್ನು ಬಿಟ್ಟು ಸಹ ಹೋಗಿರಬಹುದು. ಆದರೆ ಕರ್ತನ ವಾಕ್ಯವು ಕನಿಕರವುಳ್ಳ ಯೇಸು ನಮ್ಮ ಸಂಗಡ ಯಾವಾಗಲೂ ಇರುವ ದೇವರು ಎಂಬುದಾಗಿ ನಮಗೆ ಹೇಳುತ್ತದೆ. ಪ್ರಿಯರೇ, ಈ ದಿನ ನಾನು ಒಂಟಿಯಾಗಿದ್ದೇನೆ, ನಾನು ಕಣ್ಣೀರಲ್ಲಿದ್ದೇನೆ, ನನಗೆ ಸಹಾಯ ಮಾಡಲು ಯಾರೆಲ್ಲ, ಯಾರು ನನ್ನನ್ನು ನಡೆಸ್ತಾರೆ ಎಂಬುದಾಗಿ ಯೋಚನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದರೆ, ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಕೊಡುವಂಥ ನಂಬಿಕೆ ಏನು ಗೊತ್ತಾ? ಯಾವ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಸಹ ಆತನು ನಿಮ್ಮನ್ನು ಕೈ ಬಿಡುವ ದೇವರೇ ಅಲ್ಲ. ಕನಿಕರವುಳ್ಳ ಯೇಸು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆದ್ದರಿಂದ ಕೈಗಳನ್ನು ಎತ್ತಿ ನೀವೆರ ಕಡೆಗೆ ಕೇಳಿ, ಕನಿಕರವುಳ್ಳ ಯೇಸುವೆ, ನನ್ನ ಸಂಗಡ ನೀನಿರೋದಕ್ಕಾಗಿ ಸ್ತೋತ್ರಪ್ಪ. ಕನಿಕರವುಳ್ಳ ಯೇಸುವೆ, ನನ್ನ ರೋಗವನ್ನು ಗುಣಪಡಿಸೋದಕ್ಕಾಗಿ ಸ್ತೋತ್ರಪ್ಪ. ಕನಿಕರವುಳ್ಳ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸೋದಕ್ಕಾಗಿ ಸ್ತೋತ್ರಪ್ಪ. ಈ ರೀತಿಯಲ್ಲಿ ನೀವು ಕರೆಯುವಾಗ
ಈಗಲೇ ಪವಿತ್ರ ಆತ್ಮರು ನಿಮ್ಮನ್ನು ಮುಟ್ಟಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಿಯರೇ, ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಾನು ಆತ್ಮದಲ್ಲಿ ಗ್ರಹಿಸ್ತಾ ಇದ್ದೇನೆ, ನನ್ನೊಂದಿಗೆ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಪಕ್ಕದಲ್ಲೂ ಈಗ ಯೇಸು ಸ್ವಾಮಿ ನಿಂತಿದ್ದಾರೆ. ನಿಮ್ಮ ಪಕ್ಕದಲ್ಲೇ ಯೇಸು ಸ್ವಾಮಿ ನಿಂತಿದ್ದಾರೆ. ನೀವು ಆತನನ್ನು ಹೆಸರಿಟ್ಟು ಕರೀರಿ. ಯೇಸು ಕ್ರಿಸ್ತನೇ, ನನ್ನ ಜೀವನದಲ್ಲಿ ಬಾ ಸ್ವಾಮಿ, ನನ್ನ ರೋಗಗಳನ್ನು ವಾಸಿ ಮಾಡು ಸ್ವಾಮಿ, ನನ್ನ ಸ್ವಾಮಿ ಶಾಪಗಳನ್ನು ತೆಗೆದುಹಾಕು ಸ್ವಾಮಿ, ಪಾಪಗಳ ಚಟುವಟಿಕೆಯನ್ನು ತೆಗೆದುಹಾಕು ಸ್ವಾಮಿ, ನನ್ನ ಜೀವನವನ್ನು ಸ್ವಾಮಿ ಆಶೀರ್ವದಿಸುವುದಾಗಿ ಅಂತರಾಳದಿಂದ ಕೂಗಿ. ಪ್ರಿಯರೇ, ಈಗಲೇ ದೇವರು ನಿಮ್ಮ ಪಕ್ಕದಲ್ಲಿ ನಿಂತುಕೊಂಡಿದ್ದಾನೆ. ಆತನನ್ನು ಕರೆಯೋರಿಗೆ ಆತನು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಕನಿಕರವುಳ್ಳ ಯೇಸುವೆ, ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ಎಲ್ಲ ಸ್ವಾಮಿ ಹಿರಿಯ ವ್ಯಕ್ತಿಗಳನ್ನು ಆಶೀರ್ವದಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಶರೀರದಲ್ಲಿ ಉಂಟಾಗಿರುವಂಥ ನಾನಾ ರೀತಿಯಾದ ರೋಗಗಳನ್ನು ಸ್ವಸ್ಥ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈಗಲೇ ನಿಮ್ಮ ಸ್ವಸ್ಥತೆಯನ್ನು ಕೊಡುವಂಥ ಆತ್ಮವನ್ನು ಅವರ ತಲೆಯಿಂದ ಹೊಂಗಾಲವರೆಗೂ ಕಳಿಸಿ ಸ್ವಾಮಿ. ಪರಿಪೂರ್ಣವಾಗಿ ಅವರಿಗೆ ಸುಖವನ್ನು ದಯಪಾಲಿಸು ಸ್ವಾಮಿ. ಸ್ವಾಮಿ, ನಾನು ಸಾಯಬೇಕು, ಬದುಕಲು ನನಗೆ ಇಷ್ಟವೇ ಇಲ್ಲ ಎಂಬುದಾಗಿ ಕಷ್ಟದಲ್ಲಿ ಹೋಗುತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುಟ್ಟು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಪಾಪದ ಚಟುವಟಿಕೆಗಳಿಂದ ನರಳುತ್ತಿರುವಂಥ ಪ್ರತಿಯೊಬ್ಬರಿಗೂ ಈ ಸಮಯವೇ ಬಿಡುಗಡೆಯನ್ನು ಕೊಡಿ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ ಸ್ವಾಮಿ. ಅದು ಮಾತ್ರವಲ್ಲ, ನಾನು ಒಂಟಿಯಾಗಿದ್ದೇನೆ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ, ನನಗೆ ನಂಬಿಕೆ ಕೊಡುವರು ಯಾರೂ ಇಲ್ಲ ಎಂಬುದಾಗಿ ಒಂಟಿಯಾಗಿ ಜೀವಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸ್ವಾಮಿ ಬಲವನ್ನು ನೀಡು ಸ್ವಾಮಿ, ಆಶೀರ್ವಾದಗಳನ್ನು ನೀಡು ಸ್ವಾಮಿ. ಈಗಲೇ ಆಶೀರ್ವಾದಗಳನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಅವರ ಜೀವನವನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರ ಜೀವನವನ್ನು ನೀವು ರೂಪಾಂತರಗೊಳಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ಪ್ರಸನ್ನತೆಯು ಈಗಲೇ ನಿಮ್ಮ ಮನೆಗೆ ಬರ್ತಿದೆ ಪ್ರಿಯರೇ. ಹಲವಾರು ವ್ಯಕ್ತಿಗಳು ಕರ್ತನು ಮುಟ್ಟುತ್ತಿರುವುದನ್ನು ನಾನು ಆತ್ಮದಲ್ಲಿ ನೋಡ್ತಿದ್ದೇನೆ. ಒಂದು ಸಿಸ್ಟರ್, ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸುತ್ತಿದ್ದೀರಾ, ನಿಮಗೆ ಯಾವಾಗಲೂ ಸೂಸೈಡ್ ಮಾಡಿಕೊಳ್ಬೇಕು ಎಂಬುದಾಗಿ ಒಂದು ಜ್ಞಾಪಕ ನಿಮಗೆ ಬರ್ತಾನೆ ಇದೆ. ನೀವು ಒಂಟಿಯಾಗಿರೋ ಕಾರಣದಿಂದ, ನಿಮ್ಮನ್ನು ಕೆಲವರು ಮೋಸ ಮಾಡಿರುವಂಥ ಕಾರಣದಿಂದ ಈ ಒಂದು ಥಾಟ್ಸ್ ನಿಮಗೆ ಬರ್ತಾನೇ ಇದೆ. ಆದರೆ ಈಗ ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಸಿಸ್ಟರ್. ಈ ದಿನದಿಂದ ಆ ಒಂದು ಥಾಟ್ಸ್ ನಿಮಗೆ ಬರದಂತೆ, ಆ ಯೋಚನೆ ಬರದಂತೆ ಹೊಸ ನಂಬಿಕೆಯನ್ನು ನೀಡುತ್ತಿದ್ದಾರೆ ಸಿಸ್ಟರ್, ಹೊಸ ನಂಬಿಕೆ ನೀಡುತ್ತಿದ್ದಾರೆ. ಅನೇಕರ ಅನ್ನೋ ಪವಿತ್ರ ಆತ್ಮರು ತುಂಬುವುದನ್ನು ನಾನು ನೋಡ್ತಾ ಇದ್ದೀನಿ. ಪವಿತ್ರಾತ್ಮರ ಅಭಿಷೇಕವು ಅನೇಕರ ಮೇಲೆ ಇಳಿದು ಬರುವುದನ್ನು ನಾನು ನೋಡ್ತಾ ಇದ್ದೇನೆ. ಪ್ರಶಾಂತ್, ಕರ್ತನ ಕರಗಳು ನಿಮ್ಮ ಮೇಲೆ ಇಳಿದು ಬರ್ತಿದೆ ಪ್ರಶಾಂತ್. ಕರ್ತನ ಆತ್ಮವು ನಿಮ್ಮನ್ನು ತುಂಬುತ್ತದೆ ಪ್ರಶಾಂತ್. ನೀವು ದೇವರಿಗಾಗಿ ಎದ್ದೇಳಬೇಕು, ದೇವರಿಗಾಗಿ ಬಾಳಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದಾರೆ ಪ್ರಶಾಂತ್. ಕರ್ತನ ಕರಗಳು ಈಗಲೇ ನಿಮ್ಮನ್ನು ಮುಟ್ಟುತ್ತಿದೆ. ಹಾಲೆಲೂಯ, ಸ್ತೋತ್ರವಾಗಲಿ ಸ್ವಾಮಿ. ಶ್ರೀಕಾಂತ್, ಕರ್ತನ ಕರಗಳು ನಿಮ್ಮ ಮೇಲೆ ಬರುತ್ತದೆ. ಕೆಲಸ ಕಾರ್ಯಗಳಲ್ಲಿ ನೀವು ಸೋತೋಗಿದ್ದೀರಾ, ಆದರೆ ಇದರಿಂದ ಹೊಸ ಕೆಲಸ ಕಾರ್ಯಗಳನ್ನು ಸ್ವಾಮಿ ನಿಮ್ಗೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರಪ್ಪ. ಲೀಲಮ್ಮ, ಕರ್ತನ ಕರಗಳು ನಿಮ್ಮ ಮೇಲೆ ಬರುತ್ತದೆ. ನಾನಾ ರೀತಿಯಾದ ರೋಗಗಳಿಂದ ನೀವು ಹಿಂಸೆ ಪಡ್ತಿದ್ದೀರಾ, ನಿಮ್ಮ ಹೃದಯದಲ್ಲೂ ಸಹ ನೋವಿದೆ, ಈಗಲೂ ನೋವಿನೊಂದಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೀರಾ ಲೀಲಮ್ಮ. ಕರ್ತನ ಕರಗಳು ನಿಮ್ಮ ಮೇಲೆ ಬರುತ್ತದೆ. ಕರ್ತನ ನಿಮಗೆ ಪರಿಪೂರ್ಣವಾಗಿ ಬಿಡುಗಡೆಯನ್ನು ಕೊಡ್ತಿದ್ದಾರೆ. ಈಗಲೇ ಪವಿತ್ರಾತ್ಮ ನಿಮ್ಮನ್ನು ಸ್ಪರ್ಶಿಸುತ್ತಿದ್ದಾರೆ ಲೀಲಮ್ಮ ಅವರೇ. ಈಗಲೇ ಹೊಸ ಸುಖವನ್ನು ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಸ್ತೋತ್ರ ಸ್ವಾಮಿ. ನಾನೊಂದು ಬಿಸ್ನೆಸ್ ಮ್ಯಾನನ್ನು ಸಹ ನೋಡ್ತಿದ್ದೀರಿ. ನೀವು ಹೊಸದಾಗಿ ನಿಮ್ಮ ಬಿಸ್ನೆಸ್ಸನ್ನು ಪ್ರಾರಂಭಿಸಿದ್ದೀರಾ. ಈಗ ಹಣ ಸಮಸ್ಯೆಗಳಿಂದ ನೀವು ನರಳಾಡುತ್ತಿದ್ದೀರಾ, ಹಲವಾರು ಸಾಲಗಳಿಂದ ನೀವು ನರಳಾಡುತ್ತಿದ್ದೀರಾ. ಪವಿತ್ರಾತ್ಮರು ಈಗಲೇ ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಬ್ರದರ್. ಹೊಸ ದಾರಿಯನ್ನು ನಿಮಗೆ ತೆಗಿತಿದ್ದಾರೆ ಬ್ರದರ್. ಹೊಸ ಕಾರ್ಯಗಳು ನಿಮ್ಮ ಬಿಸ್ನೆಸ್ಸಲ್ಲಿ ನಡೆಯಲಿದೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯ. ಒಬ್ಬ ಸಿಸ್ಟರನ್ನು ನೋಡುತ್ತಿದ್ದೀರಿ, ನಿಮ್ಮ ಮನೆ ಅರ್ಧದಲ್ಲಿ ಕಟ್ಟಿಬಿಟ್ಟಿದ್ದೀರಾ, ಇನ್ನು ನಿಮ್ಮ ಮನೆಯನ್ನು ಕಟ್ಟಲು ನಿಮಗೆ ಬೇಕಾದಷ್ಟು ಹಣ ಇಲ್ಲ, ಆದರೆ ಕರ್ತನ ಕರಗಳು ನಿಮ್ಮನ್ನು ಮುಟ್ಟುತ್ತಿದೆ. ಈ ದಿನದಿಂದ ನೀವು ಕಾರ್ಯಗಳನ್ನು ಮಾಡಲು ಸ್ವಾಮಿ ನಿಮಗೆ ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಲಕ್ಷ್ಮಿ, ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಸಿಸ್ಟರ್. ಹಣ ಸಮಸ್ಯೆ ಕಾರ್ಯಗಳಲ್ಲಿ ಒಂದು ಬದಲಾವಣೆ ನೀವು ನೋಡ್ತೀರಾ, ಒಂದು ಅದ್ಭುತ ಕಾರ್ಯ ನೀವು ನೋಡ್ತಾರೆ. ಥ್ಯಾಂಕ್ ಯು ಲಾರ್ಡ್ ಸ್ವಾಮಿ. ಯಾರೆಲ್ಲ ಸ್ವಾಮಿ ಗಂಡನಿಗಾಗಿಯೋ ಅಥವಾ ಅವರ ಮಕ್ಕಳಿಗಾಗಿಯೋ ಕೆಟ್ಟ ಸ್ವಾಮಿ ಅಭ್ಯಾಸದಲ್ಲಿ ಸಿಕ್ಕಿರುವಂಥ ವ್ಯಕ್ತಿಗಾಗಿ ಪ್ರಾರ್ಥಿಸ್ತಿದ್ದಾರೋ ಅವರಿಗೂ ನೀವು ಬಿಡುಗಡೆಯನ್ನು ಕೊಡೋದಕ್ಕಾಗಿ ಕೋಟಿ ಸ್ತೋತ್ರಪ್ಪ. ಈ ಪ್ರವಾದನೆಯನ್ನು ನೀವು ಹೇಳಿದ ಮಾತನ್ನು ನಿಮ್ಮ ನಾಮದಲ್ಲಿ ನಾವು ಸ್ವಾಮಿ ಜನರಿಗೆ ತಿಳಿಸಲ್ಪಡಿಸಿದ್ದೇವೆ. ಈ ಕಾರ್ಯಗಳು ನಡೆಯೋದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಮಹಿಮೆ ಹೊಂದೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರಿಯರೇ, ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. ನೀವು ಹೊಂದಿಕೊಂಡಂಥ ಅದ್ಭುತಗಳನ್ನು ನಮಗೆ ತಿಳಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿ ಗುರುವಾರ ಬೆಳಗ್ಗೆ 6:15 ಈ ಒಂದು ಕಾರ್ಯಕ್ರಮವನ್ನು ನೋಡೋದು ಮರಿಬೇಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. Dear viewers, thank you for watching this program. If you would like to inform your prayer points or share your testimonies or even been led by the Spirit to support this program, contact us. Our address, Adonai International Ministries,
number 365, second floor, above Apollo Medical Shop, Police Station Road, Vivek Nagar, Bangalore 560047. You can even contact our number 888-439-3977, or even you can mail us on our email ID pastor.santoshprabhu@gmail.com. If you are in city of Bangalore, come and join us in our anointed services every Sunday 7 a.m. Kannada service, 8:30 a.m. Tamil service, 11:30 a.m. English service. If you have been blessed through this program, please inform us your testimonies, and do watch this program regularly, same time, same day, same channel following week. May the living God bless you. Amen. Amen.